ಮತ್ತೊಂದು ಕಡೆ ಮೂಡಾ ತನಿಖೆ ಚುರುಕುಗೊಂಡಿದ್ದು ಸಿಎಂ ಆಪ್ತ ಮರಿಗೌಡ ಸೇರಿ 4ರನ್ನ ಇಡಿ ವಿಚಾರಣೆಗೆ ಒಳಪಡಿಸಿದೆ. ಇತ್ತ ಲೋಕಾಯುಕ್ತರು ತನಿಖಾ ವರದಿಯನ್ನ ಸಲ್ಲಿಸಿದ್ದು ಲೋಕಾ ತನಿಖೆ ಕೊನೆ ಹಂತಕ್ಕೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೂಡಾ ಕೇಸ್ನಲ್ಲಿ ಸಿಎಂ ಆಪ್ತ ಸೇರಿ 4ವರಿಗೆ ಇಡಿ ಗ್ರಿಲ್. ಮರಿಗೌಡ, ಶಿವಣ್ಣ, ಶಂಕರ್, ನಟೇಶ್ಗೆ ಇಡಿ ಶಾಕ್. ಮೂಡಾ ಹಗರಣದ 4ನೇ ಆರೋಪಿ ದೇವರಾಜು, ಸಿಎಂ ಬಾಮೈದ A3 ಆಗಿರೋ ಮಲ್ಲಿಕಾರ್ಜುನ ಸ್ವಾಮಿ ಇವರಿಬ್ಬರನ್ನು ವಿಚಾರಣೆಗೆ ಒಳಪಡಿಸಿದ್ದ ಇಡಿ ಮೊನ್ನೆಯಷ್ಟೇ ಆಪ್ತ ಸಹಾಯಕ ದಿನೇಶ್ಗೂ ಬಿಸಿ ಮುಟ್ಟಿಸಿತ್ತು. ನಿನ್ನೆ ಕಾಂಗ್ರೆಸ್ ಸಂಸದ ಕುಮಾರ್ ನಾಯಕ್ರನ್ನ ವಿಚಾರಣೆಗೆ ಒಳಪಡಿಸಿತ್ತು. ಇವತ್ತು ಮೂಡಾ ಮಾಜಿ ಅಧ್ಯಕ್ಷ ಸಿಎಂ ಆಪ್ತ ಮರಿಗೌಡಗೂ ಬಿಸಿ ನೀರು ಕಾಯಿಸಿದೆ. ಇದರ ಜೊತೆಗೆ ಮರಿಗೌಡ ಬಾಮೈದ ಶಿವಣ್ಣ, ಅಂದಿನ ತಹಶೀಲ್ದಾರ್ ಮಾಳಿಗೆ ಶಂಕರ್, ಮೂಡಾ ಮಾಜಿ ಆಯುಕ್ತ ನಟೇಶ್ ರಿಂದ ಹೇಳಿಕೆ ದಾಖಲಿಸಿಕೊಂಡಿದೆ. ಲೋಕಾಯುಕ್ತ ಎಸ್ಪಿ ಇಂದ ಮೂಡಾ ತನಿಖಾ ವರದಿ ಸಲ್ಲಿಕೆ. ಮತ್ತೊಂದು ಕಡೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸ್ತಾ ಇದ್ದು ಮೂಡಾ ತನಿಖೆ ಕೊನೆ ಹಂತಕ್ಕೆ ಬಂದಿದೆ. ಈವರೆಗೂ ಮುಗಿದಿರುವ ತನಿಖಾ ವರದಿಯನ್ನ ಲೋಕಾಯುಕ್ತ ಎಸ್ಪಿ ಉದೇಶ್ ಹಿರಿಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿವಿ9ಗೆ ಲಭ್ಯ ಆಗಿದೆ. 3 ಹಂತದಲ್ಲಿ ತನಿಖೆ ನಡೆಸಿರುವ ಲೋಕಾಯುಕ್ತರು ಮೊದಲಿಗೆ ವಿವಾದಿತ ಜಮೀನು ಡಿನೋಟಿಫೈ ಆಗಿದ್ರ ಬಗ್ಗೆ ತನಿಖೆ ಮಾಡಿದ್ದಾರೆ. ಈ ವೇಳೆ ಭೂ ಮಾಲೀಕ ದೇವರಾಜು ಮತ್ತು ಸಹೋದರನ ಮಧ್ಯೆ ಮಾರಾಟ ಪ್ರಕ್ರಿಯೆ ನಡೆದಿದೆ. ಇದರಲ್ಲಿ ಜಮೀನು ದಾಖಲೆಗಳು ಕುಟುಂಬಸ್ಥರಿಂದಲೇ ವರ್ಗಾವಣೆ ಆಗಿದೆ ವಿನಃ ಇಲ್ಲಿ ಸರ್ಕಾರಿ ದಾಖಲೆಗಳು ಎಂಟ್ರಿ ಆಗಿಲ್ಲ ಅನ್ನೋದು ಲೋಕಾಯುಕ್ತ ತನಿಖೆಯಿಂದ ಗೊತ್ತಾಗಿದೆ. ಇನ್ನು 2ನೇ ಹಂತದಲ್ಲಿ ಭೂಮಿ ಪರಿವರ್ತನೆಯಾದ ಬಗ್ಗೆ ತನಿಖೆ ಆಗಿದೆ. ದೇವರಾಜು ತನಗೆ ಬಂದಿದ್ದ ಕೃಷಿ ಭೂಮಿಯನ್ನ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಿದ್ದ. ಈ ಜಮೀನನ್ನ ಮಲ್ಲಿಕಾರ್ಜುನ ಸ್ವಾಮಿ ಭೂ ಪರಿವರ್ತನೆ ಮಾಡಿಕೊಂಡು ಅಧಿಕಾರಿಗಳು ಅದರಲ್ಲಿ ಲೋಪ ಎಸಗಿರೋದು ಗೊತ್ತಾಗಿದೆ. ಅಧಿಕಾರಿಗಳು ಭೂ ಪರಿವರ್ತನೆ ಬಗ್ಗೆ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ. ಸರಿಯಾಗಿ ಪರಿಶೀಲನೆ ನಡೆಸದೆ ಭೂ ಪರಿವರ್ತನೆ ಮಾಡಲಾಗಿದೆ ಅಂತ ತನಿಖೆಯಿಂದ ತಿಳಿದು ಬಂದಿದೆ. ಹಾಗೆ ಈ ಮಾರಾಟ ಭೂ ಪರಿವರ್ತನೆಯಲ್ಲಿ ಸಿಎಂ ಹಸ್ತಕ್ಷೇಪ ಇಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು 3ನೇ ಹಂತದಲ್ಲಿ ಭೂ ಪರಿವರ್ತನೆಯ ನಂತರ 50-50 ಸೈಟ್ ಹಂಚಿಕೆ ಬಗ್ಗೆ ತನಿಖೆ ನಡೆಸಲಾಗಿದೆ. ಈ ವೇಳೆ 50-50 ಅನುಪಾತದಲ್ಲಿ 14 ಸೈಟ್ ಹಂಚಿಕೆ ಮಾಡಿರೋದು ತಪ್ಪು ಅನ್ನೋದು ಗೊತ್ತಾಗಿದೆ. ಅದು ಹೇಗೆ ಅಂದ್ರೆ ಜಾಗ ಕಳೆದುಕೊಂಡ ಪ್ರದೇಶದಲ್ಲಿ ಬದಲಿ ನಿವೇಶನ ಕೊಡಬೇಕಿತ್ತು. ಆದ್ರೆ ಪ್ರತಿಷ್ಠಿತ ಬಡಾವಣೆಯಲ್ಲಿ 14 ಸೈಟ್ ಕೊಟ್ಟಿರೋದು ಕೂಡ ತಪ್ಪು ಅಂತ ಲೋಕಾಯುಕ್ತ ವರದಿಯಲ್ಲಿದೆ. ಹೀಗಾಗಿ ಸೈಟ್ ಹಂಚಿಕೆಯಲ್ಲಿ ಸಿಎಂ ಮತ್ತು ಕುಟುಂಬ ಪ್ರಭಾವ ಇದೆಯಾ ಅನ್ನೋ ಬಗ್ಗೆ ಕೊನೆ ಹಂತದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಲಕ್ಷ್ಮಣ್ ವರ್ಸಸ್ ಸ್ನೇಹಮಯಿ ಕೃಷ್ಣ ನಡುವೆ ಕಂಪ್ಲೇಂಟ್ ಕದನ. ಈ ಮಧ್ಯೆ ಮತ್ತೊಂದು ಬಾಂಬ್ ಸಿಡಿಸಿದ್ದ ದೂರುದಾರ ಸ್ನೇಹಮಯಿ ಕೃಷ್ಣ ಮುದ್ರಾಂಕ ಶುಲ್ಕವನ್ನ ತಹಶೀಲ್ದಾರ್ ಭರಿಸಿದ್ದಾರೆ ಅಂತ ಆರೋಪಿಸಿದ್ದರು. ಈ ಸಂಬಂಧ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ದೂರಿನ ಅನ್ವಯ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ದಾಖಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸ್ನೇಹಮಯಿ ಲಕ್ಷ್ಮಣ್ ವಿರುದ್ಧ ಕಿಡಿಕಾರಿದ್ದಾರೆ. ಲಕ್ಷ್ಮಣ್ ಅವರು ಏನು ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ, ಆ ಸೋಲ್ಗೆ ಸಿದ್ದರಾಮಯ್ಯ ಒಂದು ರೀತಿ ಕಾರಣ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ದ್ವೇಷ ಸಾಧಿಸೋಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾರೆ ಅನಿಸುತ್ತೆ. ಯಾಕಂದ್ರೆ ತನಿಖೆ ಮಾಡೋದ್ರಿಂದ ಮತ್ತಷ್ಟು ಸಾಕ್ಷ್ಯಗಳು ನನಗೆ ಸಿಗುತ್ತೆ ಹೊರತು ನನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಮತ್ತೊಮ್ಮೆ ಕಾನೂನು ಸಮರವನ್ನ ಸಾರಿದ್ದಾರೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಸಿಎಂ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನವೆಂಬರ್ 23ಕ್ಕೆ ನಿಗದಿಯಾಗಿದೆ. ಮೈಸೂರಿನಿಂದ ದಿಲೀಪ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.